ಕುಂಭರಾಶಿಯವರೇ, ಪ್ರಸ್ತುತ ನಿಮ್ಮ ಸ್ಥಿತಿ ಹೇಗಿದೆ ಎಂದರೆ, ನೀವು ಕಟ್ಟಿದ ದೋಣಿಯಲ್ಲಿ ಬೇರೆಯವರು ಆರಾಮವಾಗಿ ನದಿ ದಾಟುತ್ತಿದ್ದಾರೆ, ಆದರೆ ನೀವು ಮಾತ್ರ ದಡ ಸೇರಲಾಗದೆ ಸುಳಿಯಲ್ಲಿ ಸಿಲುಕಿದ್ದೀರಿ. ಎಲ್ಲರಿಗೂ ದಾರಿ ತೋರಿಸುವ ನಿಮಗೆ ನಿಮ್ಮ ಸ್ವಂತ ದಾರಿ ಮಾತ್ರ ಕತ್ತಲೆಯಿಂದ ಕೂಡಿದಂತೆ ಭಾಸವಾಗುತ್ತಿದೆ. ನಿಮ್ಮ ಜೀವನದ ಅತ್ಯಂತ ಆಶ್ಚರ್ಯಕರ ಸತ್ಯವೊಂದನ್ನು ನಾನು ಇಲ್ಲಿ ಬಿಚ್ಚಿಡುತ್ತಿದ್ದೇನೆ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಸದ್ಯ ನೀವು ಅನುಭವಿಸುತ್ತಿರುವ ಅತಿ ದೊಡ್ಡ ನೋವು ಎಂದರೆ ಅಪಾರ್ಥ. ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಮಾತಾಡಿದರೆ ಜನರು ಅದನ್ನು ತಪ್ಪು ಅರ್ಥ ಮಾಡಿಕೊಂಡು ನಿಮ್ಮನ್ನೇ ದೂರ ಇಡುತ್ತಿದ್ದಾರೆ. ನಿಮ್ಮ ಪ್ರಾಮಾಣಿಕತೆಯನ್ನೇ ಜನರು ಅಹಂಕಾರ ಎಂದು ಭಾವಿಸುತ್ತಿರುವುದು ನಿಮ್ಮ ಮನಸ್ಸಿಗೆ ಅತೀವ ಸಂಕಟ ತರುತ್ತಿದೆ. ನಿಮ್ಮನ್ನು ನೀವೇ ಸಾಬೀತುಪಡಿಸಿಕೊಳ್ಳಲು ಹೋಗಿ ಸುಸ್ತಾಗಿ ಹೋಗಿದ್ದೀರಿ. ನೀವು ಯಾರ ಹಿತ ಬಯಸುತ್ತೀರೋ ಅವರೇ ನಿಮ್ಮ ವಿರುದ್ಧ ಗುಂಪು ಕಟ್ಟುತ್ತಿದ್ದಾರೆ. ಇಂತಹ ನಂಬಿಕೆ ದ್ರೋಹ ಮತ್ತು ಒಂಟಿತನ ನಿಮಗೂ ಕೂಡ ಅನುಭವಕ್ಕೆ ಬಂದಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆನಪಿಡಿ, ಕುಂಭರಾಶಿಯವರು ಸಾಗರದಷ್ಟು ತಾಳ್ಮೆ ಉಳ್ಳವರು. ಆದರೆ ಒಮ್ಮೆ ಈ ಸಾಗರದಲ್ಲಿ ಅಲೆ ಎದ್ದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಜನರೇ ನಾಳೆ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ದಂಗಾಗಲಿದ್ದಾರೆ. ನಿಮ್ಮ ಸೋಲನ್ನು ಸಂಭ್ರಮಿಸುತ್ತಿರುವವರ ಮುಂದೆ ನೀವು ಯಶಸ್ಸಿನ ಶಿಖರ ಏರುವ ಕಾಲ ದೂರವಿಲ್ಲ. ವಿಧಿ ನಿಮ್ಮ ತಾಳ್ಮೆಗೆ ಸರಿಯಾದ ಪ್ರತಿಫಲ ನೀಡುವ ಸಮಯ ಈಗ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.